ಮುಗಿಯುತ್ತ ಸ್ವಾಗತವೆಂದು, ಕೈ ಮುಗಿಯುತ್ತ ಸ್ವಾಗತವೆಂದು, ಈ ದಿನದ ಈ ಸಭೆಯ ಸನ್ಮಾನವ ಸ್ವೀಕರಿಸೆಂದು, ಶುಭ ದಿನದಂದು ಮಮತೆಯಲಿಂದು, ಕೈ ಮುಗಿಯುತ್ತ ಸ್ವಾಗತವೆಂದು, ಕೈ ಮುಗಿಯುತ್ತ ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್, ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್. ಈ ಕಲಿಯುವೆವು ಒಂದೇ ಕ್ಲಾಸಲ್ಲಿ ಕುಳಿತು, ಕಲಿಯುವೆವು ಒಂದೇ ಕ್ಲಾಸಲ್ಲಿ ಕುಳಿತು, 1 2 ಎಣಿಸುವೆವು, 2 3 4 5 6 7 8 1 2. ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಆ ಬದಲಾವಣೆಗೆ ತಕ್ಕಂತೆ ನಾವು ಕೂಡ ಅದಕ್ಕೆ ಹೊಂದಾಣಿಕೆ ಆಗಬೇಕು. ಪರೀಕ್ಷಾ ಪದ್ಧತಿ ಬದಲಾವಣೆಯಾಗಿದೆ. ಆ ಪರೀಕ್ಷಾ ಪದ್ಧತಿಗೆ ನಾವು ಕೂಡ ಹೊಂದಬೇಕೇ ಹೊರತು ಪರೀಕ್ಷೆ ಬಂದು ನಮಗೆ ಹೊಂದಾಣಿಕೆ ಆಗೋದಿಲ್ಲ. ಮನೆಯ ಮೊದಲು ಪಾಠಶಾಲೆ, ತಾಯಿಯೇ ಮೊದಲು ಮಗುವಿಗೆ ಗುರು. ತಾಯಿ ತಂದೆಗಳು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಮಕ್ಕಳು ಪ್ರಯತ್ನ ಮಾಡಬೇಕು, ನಾವು ನಿಮ್ಮನ್ನು ತಯಾರು ಮಾಡಬೇಕು. ಒಂದು ಕಡೆ ಶಿಕ್ಷಕ ಅದನ್ನ, ಒಂದು ಕಡೆ ಪಾಲಕರು ತಂದೆ ತಾಯಿ ಅದಾರ. ಆ 3 ಮಂದಿ ಕೂಡಿ ನಾವು ಕೆಲಸ ಮಾಡಿದ್ದೀವಿ ಅಂದ್ರೆ ಆ ಪರೀಕ್ಷೆಯಲ್ಲಿ ಮಗು ತಂದೆ ತಾಯಿ ಪ್ರೋತ್ಸಾಹ ಕೊಡಬೇಕು, ಮಗು ಪ್ರಯತ್ನ ಮಾಡಬೇಕು. ನಿಮ್ಮನ್ನು ತಯಾರು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಶಿಕ್ಷಕ ಬಳಗದವರು. ಆದರೆ ಮಗು ಏನು ಮಾಡಬೇಕು, ನಾ ಇಲ್ಲಿ ಯಾಕೆ ಬಂದೀನಿ, ನಾನೇನು ಮಾಡಬೇಕಾಗಿದೆ, ಇವತ್ತು ಶಾಲೆಯಲ್ಲಿ ಏನು ಹೇಳಿದ್ದಾರೆ, ಇವತ್ತು ನಾನು ಎಷ್ಟರ ಮಟ್ಟಿಗೆ ಮಾಡಿದ್ದೀನಿ, ಊಟ ಮಾಡುವ ಮುಂದೆ ನೆನೆಸ್ಕೋಬೇಕು. ನೀವು ವಿದ್ಯಾರ್ಥಿಗಳು ತಂದೆ ತಾಯಿ ಏನು ಮಾಡಬೇಕು, ಏನಪ್ಪ ಇವತ್ತು ಏನು ಹೋಗಿದ್ದಿ ಶಾಲೆಗೆ, ಏನು ಮಾಡಿದ್ದಿ, ನೀವು ಹೇಳಿದ ಪಾಠವನ್ನು ಮಾಡಿದೆಯಾ ಕೇಳಬೇಕು. ಪರೀಕ್ಷಾ ಪದ್ಧತಿ ಏನಾಗಿದೆ ಅಂತ ಹೇಳಿದರೆ ಇವತ್ತಿನ ಸಲ ಈ ವರ್ಷ ಮಗು CC ಕ್ಯಾಮ್ರಾದ ಮುಂದೆ ಕುಂತ ಪೇಪರ್ ಬರಿಬೇಕಾಗ್ಯದ. ಆ ಕಡೆ ಹೊಳ್ಳುವಂಗಿಲ್ಲ, ಈ ಕಡೆ ನೋಡುವಂಗಿಲ್ಲ. ಅದಕ್ಕೆ ನಾವು ನೀವು ಕೂಡಿ ಈ ಪರೀಕ್ಷಾ ಪದ್ಧತಿಗೆ ಮಕ್ಕಳನ್ನು ತಯಾರು ಮಾಡಬೇಕಾಗಿದೆ. ಮಕ್ಕಳು ಆ ಪರೀಕ್ಷೆಯನ್ನು ನಿರ್ಭಯದಿಂದ ನಿರ್ಗಳವಾಗಿ ಉತ್ತರ ಕೊಡಲಿಕ್ಕೆ ಸಿದ್ಧರಿರಬೇಕು. ಹಂಗೆ ನಾವು ತಯಾರು ಮಾಡಬೇಕು. ಜನ್ಮ ಕೊಟ್ಟು ನಾಳೆ ನೀವು ನೋವನ್ನು ಅನಿಸ್ಬಾರ್ದು, ನಿಮ್ಮ ಆನಂದ ಭಾಷ್ಪಗಳು ಬರಬೇಕು. ನಮ್ಮ ಮಗ ಹಿಂಗೆ ಪಾಸ್ ಆಗೇ ಹಾಕಿನ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರಿ ಮನಸ್ಸಿನಾಗ. ಆ ಥರ ಗುರಿ ಇಟ್ಟುಕೊಂಡು ಓದ್ರಿ. ನಾವು ನಿಮ್ಗೆ ತಯಾರು ಮಾಡೋಕ್ಕೆ ಸದಾ ಸಿದ್ಧರಿದ್ದೀವಿ. ನಿಮಗೆ ಬೆಳಿಗ್ಗೆ ಕ್ಲಾಸ್ ಹಾಕ್ತೀವಿ, ನಿಮಗೆ ಹೋಮ್ವರ್ಕನ್ನು ಕೇಳ್ತೀವಿ, ಎಲ್ಲ ಮಾಡ್ತೀವಿ. ದಯವಿಟ್ಟು ನೀವು ನಮಗೆ ಸಹಕಾರ ಮಾಡಿರಿ, ಪಾಲಕರು ಸಹಕಾರ ಮಾಡಿರಿ. ನಾವು ಮುನ್ನುಗ್ತೀವಿ, ನಿಮ್ಮನ್ನು ಮುಂದೆ ನುಗ್ಗಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಮತ್ತು ಶಿಕ್ಷಣ ಸಂಸ್ಥೆ, ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣವನ್ನು ಬೆಳೆಸುವಂತಹ ನಮ್ಮ ಅಧ್ಯಕ್ಷರು ಹಾಗೂ ಇನ್ನಿತರ ಎಲ್ಲ ಸದಸ್ಯರು ನಾವೆಲ್ಲ ಸುತ್ತಲೂ ಇರ್ತೀವಿ. ಆ ಮಗುವಿನ ಸುತ್ತಲೂ ನಾವು ಓಡಾಡಿರ್ತೀವಿ. ಆ ಮಗುವಿಗೆ ಏನು ಬೇಕಾಗಿದೆ ಅಂದರೆ ಒಬ್ಬರಿಂದನೇ ಇದು ಸಾಧ್ಯ ಇಲ್ಲ. ಈಗ ನಾವು ನೀವು ಎಲ್ಲರೂ ಕೂಡ ಬಡದಾಡಿದ್ರೆ ಆ ಮಗು ಮೇಲ್ಗಡೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಮೇಲ್ಗಡೆ ತ್ರಿಕೋನ ಅಂತ ಹೇಳಿದರು, ಅವರು ಟ್ರಯಾಂಗಲ್ ಅಂತ ಹೇಳಿದರು. ಮೇಲ್ ತುದಿ ಒಳಗೆ ತಂದೆ ತಾಯಿ ಇದ್ದಾರೆ, ಪಾಲಕರಿದ್ದಾರೆ. ಕೆಳ ತುದಿ ಒಳಗೆ 2 ಕಡೆಗೆ ಶಿಕ್ಷಣ ಇಲಾಖೆ, ಗುರುಗಳು, ಒಂದು ಕಡೆ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥವ್ರು. ಇವರೆಲ್ಲರೂ ನಾವು ಇದ್ಕೊಂಡಿವು. ಆ ಮಗು ಮಧ್ಯದಲ್ಲಿ ಅದೇ ಸರ್. ನಮ್ಮ ಕೆಲಸ ಏನು, ನಿಮ್ಮ ಕೆಲಸ ಏನು, ನಮ್ಮ ಕೆಲಸಗಳನ್ನು, ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮನಸ್ಸು ಕೊಟ್ಟು ನಾವು ಮಾಡಿದ್ದೀವಿ ಅಂತಂದ್ರೆ ಆ ಮಗು ಇವತ್ತೀಗ ಅಲ್ಲಿ ಯಾವುದೋ ಒಂದು ವಿದ್ಯಾರ್ಥಿ ಕಾಪಿ ಮಾಡ್ಲಿಕ್ಕಿದ್ದ ಅಥವಾ ಹಿಂದೆ ತಿರುಗಿ ನೋಡಿದ ಅಂತಂದ್ರೆ ಚೀಫ್ ಅವರಿಗೆ, ಸ್ಕ್ವಾಡ್ ಅವರಿಗೆ ಫೋನ್ ಬರೋದು. ಎಲ್ಲಿಂದ? GDP ಆಫೀಸ್ನಿಂದ, BO ಆಫೀಸ್ನಿಂದ, ಬೆಂಗಳೂರಿನಿಂದ ಬರೋದು, ಬೋರ್ಡ್ನಿಂದ. ಇಂಥ ರೂಮಿನೊಳಗೆ, ಇಂಥ ಡೆಸ್ಕ್ನೊಳಗೆ ಇಂಥ ವಿದ್ಯಾರ್ಥಿ ಕಡೆಗೆ ಕಾಪಿ ಅದು. ನಾವು ಹೋಗಿ ಅದನ್ನು ಹಿಡಿಬೇಕು, ಅವ್ರು ಹೊರಗೆ ಹಾಕ್ಬೇಕು. ಇದು ಹೋದ ವರ್ಷ ಆಗಿದ್ದಂಥ ವಿಷಯ. ಇದು ನೀವು ಬೇಕಾದ್ರೆ ನಿಮ್ಮ ಮಕ್ಕಳಿಗೆ 10th ಈ ಸದ್ದು ಮುಗಿಸ್ಕೊಂಡು ಯಾರಾದರೂ ಹೋಗಿದ್ರು ಸಹಿತ ಅವರನ್ನು ಕೂಡ ಕೇಳ್ರಿ. ನೀವು ಅಲ್ಲಿಗೆ ಸರಿಯಾಗಿ ಹೋಗ್ಲಿಕ್ಕಿರ್ತಾರಲ್ಲೋ, ಏನು ಕಲ್ತಾರ, ಏನು ಬರದಾರ ನೋಟ್ಬುಕ್ ನೀವು ಚೆಕ್ ಮಾಡಿರಿ, ನಾವು ಚೆಕ್ ಮಾಡ್ತೀವಿ. ಪ್ರತಿ ದಿವಸ ಮಾಡಿರಿ. ನೀವು ಒಂದು ತಾಸು ನೀವು ಅಥವಾ ಒಂದು ಅರ್ಧ ತಾಸು ಅವ್ರ ಸಂಬಂಧ ಟೈಮ್ ಇಡ್ರಿ. ಪ್ರತಿಯೊಂದು ವಿಷಯಗಳನ್ನು, ಈ ಫೇರ್ ಬರದೇ ಇಲ್ಲ, ಕನ್ನಡ ವಿಷಯ 6 ವಿಷಯಗಳವೆ. 6 ವಿಷಯಗಳನ್ನು ನೀವು ಚೆಕ್ ಮಾಡಿರಿ, ನಾವು ಚೆಕ್ ಮಾಡಿ.
ಇದರಲ್ಲಿ ನೀವು ಕೂಡ ಬಡದಾಡಿದ್ವಿ ಅಂದ್ರೆ ಆ ಮಕ್ಕಳು ಏಳಿಗೆ ಆಗ್ತದೆ. ಪ್ರಯತ್ನ ಮಾಡಿದ್ರೆ ಅವರು ಕನಿಷ್ಠ ಏನಿಲ್ಲ ಅಂದರೂ ಫಸ್ಟ್ ಕ್ಲಾಸ್ನೊಳಗೆ ಪಾಸಾಗಿ ಹೋಗ್ತಾರೆ. ಅಷ್ಟು ಗ್ಯಾರಂಟಿಯನ್ನು ನಮಗೂ ಒಂದು ಕೀರ್ತಿ ಅದ, ತಂದೆ ತಾಯಿಗಳಿಗೂ ಒಂದು ಕೀರ್ತಿ ಅದ, ಶಿಕ್ಷಣ ಸಂಸ್ಥೆಗೆ ಅದ. ನಾವು ಕಲಿಸಿದಂಥ ಶಿಕ್ಷಕರಿಗೆ ನಾವು ನಿಮ್ಮಿಂದ ಏನೂ ಅಪೇಕ್ಷೆ ಮಾಡೋದಿಲ್ಲ. ಯಾವ ಶಿಕ್ಷಕರು ನಿಮ್ಮಿಂದ ಏನೂ ಅಪೇಕ್ಷೆ ಮಾಡೋದಿಲ್ಲ. ಏನು ಅಪೇಕ್ಷೆ ಮಾಡ್ತಾರಂದ್ರೆ ಅವರು ಸರಿಯಾಗಿ ಕಲಿ. ಆ ನಂತರ ಮೊಬೈಲನ್ನು ಟಿವಿಯನ್ನು ದಯಮಾಡಿ ನಿಮಗೆ ಕೈ ಮುಗಿದು ಕೇಳ್ತೀನಿ ನಾನು, ಅವನ್ನ ನೀವು ಕಡಿಮೆ ಮಾಡಿರಿ, ಅವ್ರಿಗೂ ಕಡಿಮೆ ಮಾಡಿ. ಮೊಬೈಲನ್ನು ಒಟ್ಟಿಗೆ ಅವ್ರ ಕೈಯಾಗ ಕೊಡಬೇಡಿ. ಅವರಿಗೆ ನಾವು ಯಾವ ವಿಷಯವನ್ನು ಈ ಸದ್ಯ ಆನ್ಲೈನ್ದೊಳಗೆ ಹೇಳೋದಿಲ್ಲ, ನಾವು ಕ್ಲಾಸ್ ಮಾಡ್ತಾ ಇರ್ತೀವಿ. ಅವ್ರ ಕೈಯೊಳಗೆ ದಯಮಾಡಿ ಮೊಬೈಲನ್ನು ಮುಟ್ಟಿಸ್ಬೇಡಿ. ಇದೊಂದು ವರ್ಷ ನೀವು ಕಟ್ಟು ಪಾಲನೆಗಳನ್ನು ಮಾಡ್ತಾ ಇದ್ದೀವಿ. ಟೈಮ್ ಟೇಬಲ್ ತಯಾರು ಮಾಡ್ಯಾರ, ಅದಕ್ಕೆ ನೀವು ತಲೆ ಕೆಡಿಸ್ಕೊಂತ ಅವಶ್ಯಕತೆನೇ ಇಲ್ಲ, ಪಾಲಕರು ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಅವರೇ ಟೈಮ್ ಟೇಬಲ್ ಹಾಕ್ಬಿಟ್ಟಾರೆ. ಅದ್ರ ಗುಣವಾಗಿ ನೀವು ಬರೀ ಪಾಲಿಸ್ಬೇಕಷ್ಟೇ. ಅಷ್ಟು ಕೇಳೋದು, ಅಷ್ಟಕ್ಕೆ ಓದೋದು, ಅದನ್ನ ಮಾಡ್ರಿ. ಬೇರೆ ಏನೋ ನಿಮ್ಗೇನು ದುಡ್ಯಕ್ಕೆ ಹಾಕೋದಿಲ್ಲ. ಕೆಲವೊಬ್ರು ಶಾಲಿ ಕಲಿತಾರ, ಕೆಲವೊಬ್ರು ಕಲ್ತಿರೋದಿಲ್ಲ, ತಂದೆಯವ್ರು ದುಡಿತಾರ. ಇಷ್ಟು ಕಷ್ಟಪಟ್ಟರು ಕೂಡ ನಿಮಗೇನು ಹೇಳಲ್ಲ. ಇನ್ಫಾರ್ಮ್ ಏನ್ ಬೇಕು, ಶಾಲೆಗೆ ಏನೇನ್ ಬೇಕು ಎಲ್ಲ ಕೊಟ್ಟು ಕಳಿಸ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ಒಬ್ಬರೇ ಮಾಡಿದ್ರೆ ಆಗುದಿಲ್ಲ, ಎಲ್ಲರೂ ಮಾಡ್ಲೇಬೇಕು. ಅವಾಗೇ ವಿದ್ಯಾರ್ಥಿಗಳ ಒಂದು ಜೀವನ ಉತ್ತಮ. ಮಾಡಿದ್ರು ನಾನು ಹೋಗಿಲ್ಲ. ಆಮೇಲೆ ಈ ಸಾರಿ ಅಂದ್ರೆ ನನಗ ಹೋದ ವಾರ ಸ್ವಲ್ಪ ಇದು ಆಗಿತ್ತು ನಮ್ಮ ಮಗಳಿಗೆ. ಈ ಸಾರಿ ಅಂದ್ರೆ ತುಂಬಾ ಸ್ವಲ್ಪ ಬದಲಾವಣೆ ಆಗೈತಿ. ಯಾಕಂದ್ರೆ ನಾನು ತುಂಬಾ ಆಸೆ ಪಟ್ಟಿದ್ದೀನಿ ನಮ್ಮ ಮಕ್ಕಳಿಗೆ ಹೆಂಗ ಆಗ್ಬೇಕಂತ. ಹಿಂದಗಡೆ ಕುತ್ಕೇಶಿ ಬಂದಿದ್ದೀನಿ, ಇದ್ರೆ ನಮ್ಮ ಮಕ್ಕಳಿಗೆ ಹಿಂಗ ಆಗ್ಬಾರ್ದು ಅಂತ ಹೇಳಕ್ ಬಂದಿದ್ದೀನಿ ಇವತ್ತ. ಇಲ್ಲಿ ಟೀಚರ್ಸ್ ಯಾರು ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಿ ಟೀಚರ್ಸ್ ಭಾಳ ಚಲೋ ಅದಾರ, ಗೋಡನ್ ಲೈಫ್ ಇದ್ದಂಗೆ. ಯಾರು ಮಿಸ್ ಮಾಡ್ಕೋಬೇಡ್ರಿ, ಎಲ್ಲರೂ ಚಂದಾಗಿ ಓದ್ರಿ. ನೀವು ನಾನು ಫಸ್ಟ್ ಏನೋ ಅನ್ಕೊಂಡಿದ್ದಿಲ್ಲ, ನನ್ನ ಕೈಯಾಗ ಏನು ಆಗ್ತೈತಿ, ನಾ ಎಲ್ಲಿ ಬರೀತೀನಿ, ನಾ ಎಲ್ಲಿ ಓದ್ತೀನಿ, ನಾ ಎಲ್ಲಿ ಶಾಣೆ ಆಗ್ತೀನಿ ಅನ್ಕೊಂಡು 10th ಬರಲ್ಲ. ನಂಗೆ ಜಯಶ್ರೀ ಮೇಡಮ್ ಹೇಳಿದ್ರು, ಚಂದಾಗಿ ಓದ್ರಿ, ನೀವು ಚಂದಾಗಿ ಮುಂದೆ ಬರ್ರಿ. ನೀವು ಎಷ್ಟು ಎಫರ್ಟ್ ಹಾಕ್ತೀರಿ ಅಷ್ಟು ನೀವು ಮುಂದೆ ಚಲೋ ವ್ಯಕ್ತಿ ಆಗ್ತಿರೋದು ಅನ್ಕೊಂಡಿದ್ರು. ಫಸ್ಟ್ ಟೈಮ್ 10th ಎಕ್ಸಾಮ್ ಆ ಟೈಮ್ ವಾಪಸ್ ಬರಲ್ಲ. ಅವಾಗ ನನ್ನ ಸ್ವಂತ ಬರೋಕ್ಕೆ ಟೈಮ್ ಆದ. ನಾ ಇಷ್ಟು ದಿನ ಆದರೂ ಸ್ವಂತ ಬರ್ದಿಲ್ಲ, ಇನ್ಮ್ಯಾಗಡೆ ಸ್ವಂತ ಬರೀಬೇಕಂತೆ. ಅವಾಗೇನು ಬರೋಕ್ಕೆ 3 ವರ್ಷ ಕಂಟಿನ್ಯೂ ಬರ್ದೆ 91% ಮಾಡಿ. ಈ ಲೈಫ್ ಯಾರು ಮಿಸ್ ಮಾಡ್ಕೋಬೇಡ್ರಿ, ಚಂದೇ ಓದ್ರಿ, ಚಂದೇ ಬರೀರಿ. ಇಲ್ಲೆಲ್ಲ ಟೀಚರ್ಸು ಸಪೋರ್ಟ್ ಇರ್ತಾರೆ ನಿಮಗೆ. ನೀವು ಒಟ್ಟು ಎಕ್ಸಾಮ್ ಅಂತ ಹೆದರಕ್ಕೆ ಹೋಗ್ಬೇಡ್ರಿ. ಜೀವನದಾಗ ಇನ್ನ ಭಾಳ ಎಕ್ಸಾಮ್ ಬರ್ತಾವ, ಎಲ್ಲ ಪಾಸ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ಚಂದೇ ಓದು, ಚಂದೇ ಬರೀರಿ. ತಾಯಿ ತಂದಿನ ಹೆಸರು ತಗೊಂಬರ್ರಿ, ಸ್ಕೂಲಿಂದ ಹೆಸರು ತಗೊಂಬರ್ರಿ, ಸರ್ಗಳ್ದು ಮೇಡಮ್ಗಳ್ದು ಎಲ್ಲರದ್ದು ಹೆಸರು ತಗೊಂಬರ್ರಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೇನೆ. ಮೇನ್ ಅಂದ್ರೆ ಸಾಲಿ ಬಂದಾರೋ ಇಲ್ಲೋ ತಿಳ್ಕೊಳ್ಳುವಂಥ ಶಕ್ತಿ ತಂದೆ ಅಥವಾ ತಾಯಿ ಬಳಿ ಒಬ್ಬರ ಬಳಿ ಬೇಕು. ಅದು ನೀವು ನೋಡ್ಕೊಳ್ಳಿಕ್ಕೆ ಭಾಳ ಹೆಚ್ಚು ಬೇಕಾಗಿಲ್ಲ. ಅವ್ರು ಕೆಲವು ನೋಟ್ಬುಕ್ ಅವು ನೀವು ತೆಗೆದು ನೋಡಿದ್ರೆ ನೀವು ಶಾಲೆಗೆ ಹೋಗಿ ಬಂದವರು ಇಲ್ಲ. ಇಲ್ಲಿ ಶಾಲೆಗೆ ಕ್ಲಾಸಿಗೆ ಬರಲಾರ್ದೆ ಮತ್ತೊಂದು ಕುಳಿತುಕೊಂಡು ಸಂಜೆ ಮುಂದೆ ಮತ್ತೆ ಮನ್ಯಾಗ ಕೂತ್ರೆ ಏನು ವೇಸ್ಟ್. ಅದು ಆಗಬಾರದು. ಇದೆಲ್ಲ ಪಾಲಕರಿಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಇದು ಮೀಟಿಂಗ್ ಆದ. ಟೀಚರ್ಗಳು ತಮ್ಮ ಅಷ್ಟೇ ಹೇಳ್ಕೊತ್ಕೊಂಡಾರ. ಯಾಕಂದ್ರೆ ನಾವು ಏನಂದು ನಮ್ಮದು ವಯಸ್ಸಾದವು ನಮಗೆ ನೋಡ್ಕೊಳ್ಳಿ, ಹಿಂದಿನ ಅವ್ರು ಹೊತ್ಕೊಂಡು ನಮ್ದು ಆಸೆ ಒಳಗೆ ಅಲ್ಲ 90 ತಗೋರಿ, ಜೊತೆಗೂ ನಾವು ರೊಟ್ಟಿ ಬಡಿಯೋದು ಕಲೀರಿ. ಪ್ರಯತ್ನ ಮಾಡಿ ಬರೆದೇ ಇದ್ದಂಥ ತಾಯಿಯಿಂದಲೂ ಮುಂದಿನ ಸಲ ಹೆಚ್ಚು ಪ್ರಮಾಣದಲ್ಲಿ ಬರ್ರಿ ಅಂತ ಹೇಳಿ ಕಲಿಸುವಂತಿರಬೇಕು. ಜೀವನ ಸಂಬಂಧಗಳನ್ನ ಸತ್ಕರಿಸುವಂತಿರಬೇಕು. ಸಂಬಂಧ ಸದಾ ನೆನಪು ಮಾಡಿಕೊಳ್ಳುವಂತಿರಬೇಕು. ಈ 4 ಸಾಲುಗಳನ್ನು ಅಕ್ಷರ ಸಹ ಸತ್ಯವನ್ನಾಗಿಸಿದ ಬಂಜಾರ ಶಾಲೆ ವಿದ್ಯಾವರ್ಧಕ ಅಧ್ಯಕ್ಷರಾದ, ಶಿಕ್ಷಣ ಪ್ರೇಮಿಗಳಾದ, ಸಂಸ್ಥಾಪಕರಾದ DN ಚವ್ಹಾಣ್ ಗುರುಗಳಿಗೆ ನನ್ನ ಪರವಾಗಿ ಹಾಗೂ ಎಲ್ಲ ಶಾಲಾ ಸಿಬ್ಬಂದಿಯವರ ಪರವಾಗಿ, ಪಾಲಕರ ಪರವಾಗಿ, ನನ್ನ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು